ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳಕ್ಕೆ ಹೇಗೆ ಸಿದ್ಧತೆ ಮತ್ತು ಅಲ್ಲಿ ಇವತ್ತಿನ ಚಿತ್ರಣ ಹೇಗಿದೆ ಅನ್ನೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ ನಿಮಗೆ. ಮುಂದುವರೆದ ಭಾಗವಾಗಿ ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡೋದಕ್ಕೋಸ್ಕರ ಜನ ಬರ್ತಾರೆ. ಕೋಟ್ಯಾಂತರ ಸಂಖ್ಯೆಯಲ್ಲಿ ಅಮೆರಿಕದ ಒಂದು ಪಾಪ್ಯುಲೇಷನ್ ಅನ್ನ ನಾನು ಹೇಳ್ತಾ ಇದ್ದೆ, ಕೋಟ್ ಮಾಡ್ತಿದ್ದೆ, ಅಷ್ಟು ಜನ ಬರ್ತಾರೆ. ಸೊ ಈ ಪವಿತ್ರ ಸ್ನಾನಕ್ಕೆ ಶಾಹಿ ಸ್ನಾನ ಅಂತ ಕೂಡ ಹೆಸರಿದೆ. ತ್ರಿವೇಣಿ ಸಂಗಮ ಅಂದ್ರೆ ನಮ್ಮೆಲ್ರಿಗೂ ಗೊತ್ತು, ಗಂಗಾ, ಯಮುನಾ, ಸರಸ್ವತಿ ಶ್ರೇಷ್ಠ ನದಿಗಳ ಪೈಕಿ ಮೋಕ್ಷ ಪ್ರಾಪ್ತಿ ಮಾಡುವಂತಹ ಸಾಮರ್ಥ್ಯ ಇರುವಂತಹ ನದಿಗಳು ಅಂತ ಹಿಂದುತ್ವದ ನಂಬಿಕೆ. ಸೊ ಸರಸ್ವತಿ ನದಿ ಗುಪ್ತಗಾಮಿನಿಯಾಗಿ ಹರಿತಾಳೆ. ಆ ಗುಪ್ತಗಾಮಿನಿಯಾಗಿ ಹರಿಯೋದಕ್ಕೂ ಮುಂಚೆ ಇಲ್ಲಿ ತ್ರಿವೇಣಿ ಸಂಗಮದ ಪ್ರದೇಶದಲ್ಲಿ ಆಕೆ ಕಾಣಿಸ್ತಾಳೆ ಅನ್ನೋದು ಒಂದು ನಂಬಿಕೆಯ ಭಾಗ. ಸೊ ಇಲ್ಲಿ ನಾವೇನಾದ್ರೂ ಸ್ನಾನ ಮಾಡಿದ್ರೆ ಮೋಕ್ಷ ಸಿಗುತ್ತೆ ಅನ್ನುವಂತಹ ನಂಬಿಕೆ. ದೇವತೆಗಳ ಧರೆ ಅಂತ ಕರೆಸಿಕೊಳ್ಳುವ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ಇವತ್ತು ಬೆಳ್ಳಂಬೆಳಗ್ಗೆ ನಾಗಾ ಸಾಧುಗಳೆಲ್ಲರೂ ಕೂಡ ಶಾಹಿ ಸ್ನಾನವನ್ನ ಮಾಡೋ ಮೂಲಕ ಈ ಒಂದು ಮಹಾಕುಂಭ ಮೇಳಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಮುಂದಿನ 45 ದಿನಗಳ ಕಾಲ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದ ಸಂಭ್ರಮ ಅದ್ದೂರಿಯಾಗಿ ನಡೆಯುತ್ತೆ. ಇವತ್ತು ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮ, ಗಂಗಾ, ಯಮುನಾ ಮತ್ತೆ ಸರಸ್ವತಿ ನದಿ ಸೇರುವಂತಹ ಪವಿತ್ರ ಸ್ಥಳದಲ್ಲಿ ಪುಣ್ಯ ಸ್ನಾನ ನಡೀತಾ ಇದೆ. ನಾನೀಗ ನದಿಯ ತಟ್ಟದಲ್ಲಿದ್ದೀನಿ. ಜನರು ಹೇಗೆ ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಸುಮಾರು ದೇಶಾದ್ಯಂತ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಬಹಳಷ್ಟು ಜನರು 6 ಶಾಹಿ ಸ್ನಾನಗಳು ಬರ್ತವೆ. ಹೀಗಾಗಿ ಜನರು ಬೆಳಗ್ಗೆಯಿಂದಲೇ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮ, ಗಂಗಾ, ಯಮುನಾ ಮತ್ತೆ ಸರಸ್ವತಿ ಈ 3 ನದಿಗಳು ಸೇರುವಂತಹ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. ನಾವೀಗ ಪ್ರಯಾಗ್ರಾಜ್ನಲ್ಲಿರುವಂತಹ ತ್ರಿವೇಣಿ ಸಂಗಮದಲ್ಲಿದ್ದೀವಿ. ಬನ್ನಿ, ಇಲ್ಲಿನ ಚಿತ್ರಣ ಹೇಗಿದೆ ಅನ್ನುವಂಥದ್ದನ್ನ ನಿಮಗೆ ಕಟ್ಟಿಕೊಡುವಂತ ಕೆಲಸವನ್ನ ಮಾಡ್ತೀನಿ. ನೋಡ್ಬೋದು, ಎಲ್ಲಿ ನೋಡಿದ್ರು ಜನವೋ ಜನ, ಜನಸಾಗರ. ಕೋಟ್ಯಾಂತರ ಜನರು ಈಗ ಪ್ರಯಾಗ್ರಾಜ್ಗೆ ಬಂದು ಪುಣ್ಯ ಸ್ನಾನದಲ್ಲಿ ಭಾಗಿಯಾಗ್ತಾ ಇರುವಂತದ್ದನ್ನ ನೀವು ಗಮನಿಸ್ತಾ ಇದ್ದೀರಾ. ಇವತ್ತಿಂದ ಮುಂದಿನ 45 ದಿನಗಳ ಕಾಲ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ನಡೀತಾ ಇರುವಂತದ್ದು. ಸುಮಾರು 45 ಕೋಟಿ ಜನರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅದರ ಮೊದಲ ದಿನ ಇವತ್ತು ಆರಂಭ ಆಗಿರುವಂತದ್ದು. ಇವತ್ತು ಮೊದಲ ಶಾಹಿ ಸ್ನಾನ ಅಂದ್ರೆ ಪುಣ್ಯ ಸ್ನಾನ ಅಂತಾನು ನಾವು ಕರಿಬಹುದು. ಆ ಸ್ನಾನವನ್ನ ಜನರು ಮಾಡ್ತಾ ಇದ್ದಾರೆ. ಪುಷ್ಯ ಪೂರ್ಣಿಮೆಯ ದಿನ ಆಗಿರುವಂತದ್ದು ಇವತ್ತು. ಹೀಗಾಗಿ ಮೊದಲ ಶಾಹಿ ಸ್ನಾನವನ್ನ ಜನರು ಮಾಡ್ತಾ ಇದ್ದಾರೆ. ನಾಳೆ ಮಕರ ಸಂಕ್ರಾಂತಿಯ ದಿನ ವಿಶೇಷವಾಗಿ ನಾಗಾ ಸಾಧುಗಳು ಇಲ್ಲಿ ಪುಣ್ಯ ಸ್ನಾನವನ್ನ ಅಥವಾ ಶಾಹಿ ಸ್ನಾನವನ್ನ ಮಾಡುವಂತದ್ದನ್ನ ಕೂಡ ನಾವು ಗಮನಿಸಬಹುದು. ಕೋಟ್ಯಾಂತರ ಜನರು ಬಂದು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡಿ ತಮ್ಮ ಪಾಪವನ್ನ ಕಳೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ 4 ಗಂಟೆಯಿಂದಲೇ ಇದೇ ದೊಡ್ಡ ಜನಸಂದಣಿಯಲ್ಲಿ ಜನರು ಬಂದು ಕಿಕ್ಕಿರಿದು ತುಂಬಿರುವಂತದ್ದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಇಲ್ಲಿ ಯಾವುದೇ ರೀತಿಯಾದಂತಹ ವಯಸ್ಸಿನ ಹಂಗಿಲ್ಲ. ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಎಲ್ಲ ವಯೋಸಹಜ, ಎಲ್ಲ ವಯೋಮಾನದ ಜನರು ಇಲ್ಲಿ ಬಂದು ಪುಣ್ಯ ಸ್ನಾನವನ್ನ ಮಾಡ್ತಾ ಇರುವಂತದ್ದು, ತಮ್ಮ ಭಕ್ತಿ ಭಾವನೆಯನ್ನ ಅರ್ಪಣೆ ಮಾಡುವಂತದ್ದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇವತ್ತು ಮೊದಲನೇ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ನೀವು ಈ ಭಾಗದಲ್ಲಿ ನೋಡ್ಬೋದು, ಯಾವ ಕಡೆ ನೋಡಿದ್ರು ಕೂಡ ಕ್ರೌಡ್ ಅಂದ್ರೆ ಕ್ರೌಡ್ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಸದ್ಯಕ್ಕೆ ಪ್ರಯಾಗ್ರಾಜ್ನಲ್ಲಿ ವಾತಾವರಣ ಚಳಿಯ ವಾತಾವರಣ, ಶೀತ ಗಾಳಿ, ಒಂದ್ ರೀತಿ ಮಂಜು ಮುಸುಕಿದ ವಾತಾವರಣ ಇರುವಂತದ್ದು. ಹೀಗಾಗಿ ಸ್ಪಷ್ಟವಾಗಿ ಕೂಡ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದೂರದ ದೃಶ್ಯಗಳಿಂದ ಸಾಧ್ಯವಾದಷ್ಟು ಆ ದೃಶ್ಯಗಳನ್ನ ನಾನು ನಿಮ್ಗೆ ಸೆರೆ ಹಿಡಿದು ತೋರಿಸಿಕೊಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ಯಾವ ರೀತಿಯಾದಂತಹ ಜನಸಂದಣಿ ಇಲ್ಲಿ ಕಿಕ್ಕಿರಿದು ತುಂಬಿದೆ ಅನ್ನುವಂಥದ್ದನ್ನ. ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ನಮಗೆ ಇದೇ ದೃಶ್ಯಗಳು ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಅಮೋಘವಾದಂತಹ ಒಂದು ವಿಶೇಷವಾದಂತಹ ದಿನ. ಮಹಾಕುಂಭ ಅನ್ನುವಂಥದ್ದು 144 ವರ್ಷಗಳಿಗೆ ಒಮ್ಮೆ ಬರುವಂಥದ್ದು. ಪ್ರತಿ 12 ವರ್ಷಗಳಿಗೆ ಒಮ್ಮೆ ಪೂರ್ಣ ಕುಂಭ ನಡೆಯುತ್ತೆ. ಈ ರೀತಿಯಾದಂತಹ 12 ಪೂರ್ಣ ಕುಂಭಗಳು ನಡೆದಾಗ ಒಂದು ಮಹಾಕುಂಭವನ್ನ ಮಾಡಲಾಗುತ್ತೆ. 144 ವರ್ಷಗಳ ಬಳಿಕ ಈ ಒಂದು ಮಹಾಕುಂಭ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಜನರು ಕೂಡ ಸಾಕಷ್ಟು ಭಕ್ತಿ ಭಾವದಿಂದ ಈ ಒಂದು ತ್ರಿವೇಣಿ ಸಂಗಮಕ್ಕೆ ಬಂದು ಪುಣ್ಯ ಸ್ನಾನವನ್ನ ಮಾಡ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಹಳಷ್ಟು ಜನ ಕನ್ನಡಿಗರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಅವರು ಕೂಡ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. ಕೆಲವರು ಕನ್ನಡಿಗರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ, ಅವ್ರು ಏನ್ ಹೇಳ್ತಾರೆ ಅಂತ. ಏನ್ ಹೆಸರು, ಎಲ್ಲಿಂದ ಬಂದಿದ್ದೀರಿ? ನಮಸ್ತೆ ಕರ್ನಾಟಕ, ನಾನು ತನುಚಂದ್ರ ಅಂತ. ನಾನು ಸುಳ್ಯದಿಂದ ಬಂದಿದ್ದೇನೆ. ಇಲ್ಲಿಗೆ ನಿನ್ನೆ ಬಂದಿರುವಂಥದ್ದು. ನಾನು ಇಲ್ಲಿ ನಿನ್ನೆ ಬಂದು ಇವತ್ತು ಪುಣ್ಯ ಸ್ನಾನ ಆಯಿತು ಗಂಗಾ, ಯಮುನಾ, ಸರಸ್ವತಿಯಲ್ಲಿ. ಇದು ಕುಂಭಮೇಳ. ಹಾಗೆ ನಾಳೆ ಕೂಡ ವಿಶೇಷ ದಿನ, ಯುಗಾದಿ ದಿನ. ನಾಳೆ ಕೂಡ ಸ್ನಾನ ಮಾಡಿಬಿಟ್ಟು ಆಮೇಲೆ ಹಾಗೆ ಹೊರಡ್ತಿದ್ದೀವಿ ನಾವು.
ಹೇಗೆ ಅನಿಸ್ತಿದೆ ಇಷ್ಟು ದೊಡ್ಡ ಕ್ರೌಡ್ ಅನ್ನು ನೋಡಿ, ಇಷ್ಟು ದೊಡ್ಡ ಸಂಭ್ರಮನ ನೋಡಿ ಹೇಗೆ ಅನಿಸ್ತಿದೆ? ಇದು ತುಂಬ ಆಶ್ಚರ್ಯ ಪಡುವಂಥ ವಿಷಯನೇ. ಯಾಕೆ ನಾವು ಇಷ್ಟೊಂದು ಜನ ಇದೆ ಅಂತ ಅಂದ್ಕೊಂಡಿರಲಿಲ್ಲ. ಒಂದು ಸಣ್ಣ ಜನ ಇರ್ಬೋದು ಅಂದ್ಕೊಂಡು ಬಂದಿದ್ದೀವಿ. ನಾವು ನೆನ್ನೆ ಬಂದಿದ್ದೀವಿ, ನೆನ್ನೆ ಇಷ್ಟೊಂದು ಜನ ಇರಲಿಲ್ಲ. ಸಡನ್ ಏಕಾಏಕಿ ಇಷ್ಟೊಂದು ಜನ ಆಗಿದ್ದು ನಮಗೂ ಆಶ್ಚರ್ಯನೇ ಇದು. ಹಾಗೆ ಪುಣ್ಯಸ್ನಾನ ಮುಗಿಸಿ ಈಗ ನಾವೀಗ ಹೊರಡ್ತಾ ಇದ್ದೇವೆ. ಈಗ ಎಷ್ಟು ಖುಷಿ ಅನ್ಸುತ್ತೆ ಇದನ್ನೆಲ್ಲ ನೋಡಕ್ಕೆ, ಹೇಗೆ ಅನಿಸ್ತಿದೆ? ಯಾವ ತರದ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡ್ತಿದ್ದೀರಿ ನೀವು ಇಲ್ಲಿ? ಇದೊಂದು ಅದ್ಭುತ ಎಕ್ಸ್ಪೀರಿಯನ್ಸ್ ಇದೆ ಹೇಳ್ಬೇಕಂದ್ರೆ. ಇದು ಲೈಫ್ ಟೈಮಲ್ಲಿ ಒಂದ್ಸತಿ ಬರುವಂಥದ್ದು. 144 ವರ್ಷದಲ್ಲಿ ಲೈಫ್ ಟೈಮ್ ಒಂದೇ ಸತಿ ಸಿಗುವಂಥದ್ದು ನಮಗಿದು. ತುಂಬಾನೇ ಖುಷಿ ಅನಿಸ್ತಾ ಇದೆ. ತುಂಬಾನೇ ಬ್ಲೆಸ್ಡ್ ಆಗಿದ್ದೀವಿ ನಾವು ಇದನ್ನ ಇದು ಮಾಡೋಕ್ಕೋಸ್ಕರ. ನಮ್ದು ಸ್ನಾನ ಆಯ್ತು, ಬೆಳಿಗ್ಗೆ ಬಂದು ಸ್ನಾನ ಮಾಡಿದ್ವಿ. ಮುಹೂರ್ತ ಆಯ್ತು, ಆ ಟೈಮಲ್ಲಿ ಬಂದು ಸ್ನಾನ ಮಾಡಿ ಇವಾಗ ನೆಕ್ಸ್ಟ್ ಬೇರೆ ಕಡೆ ಹೋಗ್ತಾ ಇದ್ದೀವಿ, ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಏನೇನ್ ನೋಡ್ತಿದ್ದೀರಿ ಈಗ ಕರ್ನಾಟಕ ಜನರು ಇಲ್ಲಿ ಏನಾದ್ರು ಬಂದ್ರೆ ಆಸ್ ಎ ವ್ಯೂವರ್ ನೀವು ಏನೇನ್ ನೋಡಿದಿರಿ, ಏನ್ ನೋಡಬಹುದು ಇಲ್ಲಿ? ಇಲ್ಲಿ ಅದೊಂದು ಮ್ಯೂಸಿಯಂ ತರ ಮಾಡಿದ್ದಾರೆ. ಇದು ಮ್ಯೂಸಿಯಂ ತರ ಇದೆ. ಶಿವ ಪಾರ್ಕ್ ಅಂತ ಮಾಡಿದ್ದಾರೆ. ಎಲ್ಲ ಜ್ಯೋತಿರ್ಲಿಂಗವನ್ನು ಒಟ್ಟಿಗೆ ಇಟ್ಟಿದ್ದಾರೆ. ಅದನ್ನು ತುಂಬಾ ನೋಡ್ಲೇಬೇಕಾದಂತ ಪ್ಲೇಸು. ಎಲ್ಲ ಕಬ್ಬಿಣದಲ್ಲಿ ಮಾಡಿರುವಂತ ಪ್ಲೇಸ್. ಅದು ತುಂಬಾ ಚೆನ್ನಾಗಿರುವಂತ ಪ್ಲೇಸ್ ಅದು. ಅದಕ್ಕೆ ಹೋಗ್ಲೇಬೇಕು. ಹಾಗೆ ಅದು ಬಿಟ್ರೆ ಮತ್ತೆ ಬೇರೆ ಎಲ್ಲ ತರ ಇಲ್ಲಿ ನೋಡಿದಷ್ಟು ಮುಗಿಯಲ್ಲ. ನಿನ್ನೆ ಒಂದು 15-20 ಕಿಲೋಮೀಟರ್ ನಾವು ನಡ್ಕೊಂಡೇ ಹೋಗಿದ್ದೀವಿ. ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಪ್ಲೇಸ್ ಕವರ್ ಮಾಡಿದ್ದೀವಿ. ಇಲ್ಲಿ ಸೆಕ್ಟರ್ ವೈಸ್ ಇರುತ್ತೆ. ಇಲ್ಲಿ ಸೆಕ್ಟರ್ 18, ಸೆಕ್ಟರ್ 19 ನಮಗೆ ಇವರು ಸಿಗತ್ತೆ, ಅಗೋರಿಗಳೆಲ್ಲ ಸಿಗ್ತಾರೆ. ಅಲ್ಲಿ ಹೋಗಿ ನೋಡ್ಕೊಂಡು ಬರ್ಬೋದು. ಹಾಗೆ ತುಂಬಾ ವಿಶೇಷವಾದ ದಿನ, ವಿಶೇಷವಾಗಿದ್ದೀವಿ. ತುಂಬಾ ಖುಷಿ ಆಗ್ತದೆ. ಇಲ್ಲಿ ಬಂದಿದ್ದೀವಿ, ಸ್ನಾನ ಆಗಿದೆ, ತುಂಬಾ ಖುಷಿ ಅನಿಸ್ತಾ ಇದೆ ಸರ್. ನಿಮ್ಮ ಹೆಸರೇನು? ನೀವು ಸುಳ್ಯದಿಂದನಾ? ಹೌದು, ನಾವು ಸುಳ್ಯ ಗುತ್ತಿಗೆರಿಂದ ಬಂದಿರುವಂಥದ್ದು. ಭಾರಿ ಖುಷಿ ಆಯಿತು. ನಾವು 1.5 ತಿಂಗಳು ಮೊದಲೇ ಇದರ ಬಗ್ಗೆ ಪ್ಲ್ಯಾನ್ ಮಾಡಿದ್ದೆವು. ಹಾಗೆ ಬುಕ್ಕಿಂಗ್ ಮಾಡಿ ಇಲ್ಲಿ ಬಂದಿರುವಂಥದ್ದು ತುಂಬ ಖುಷಿ ಆಯಿತು. ಹಾಗೆ ಮತ್ತೆ ಬೆಳಿಗ್ಗೆ ಸಾಯಿ ಸ್ನಾನ ಮಾಡಿಕೊಂಡು ಇವತ್ತೀಗ ಭಾರಿ ಖುಷಿಯಲ್ಲಿದ್ದೇವೆ. ಭಾರಿ ಖುಷಿ ಆಯಿತು. ಏನೇನ್ ನೋಡಿದ್ರಿ ಪ್ರಯಾಗ್ರಾಜ್? ಹೇಗೆ ಅನಿಸ್ತಿದೆ ಇಷ್ಟು ದೊಡ್ಡ ಜನಸಂಖ್ಯೆನ ನೋಡಿ? ತುಂಬ ಖುಷಿ ಆಯಿತು. ಯಾಕೆಂದರೆ ನಾವು ನಿನ್ನೆ ಬಂದು ಇದರ ಬಗ್ಗೆ ಒಂದು ಫುಲ್ ವ್ಯೂ ಮಾಡಿದ್ದೆವು, ಹೇಗೆ ಬರೋದು ಬೆಳಿಗ್ಗೆ, ಹೇಗೆ ಬರೋದು ಅಂತ. ಹಾಗೆ ಅದೆಲ್ಲ ಆಗಿ ಈಗ ಬೆಳಿಗ್ಗೆ ಬೇಗ 2:30-3 ಗಂಟೆಗೆ ಎದ್ದುಕೊಂಡು ಬಂದು ಇಲ್ಲಿ ನೋಡೋದು. ಈ ಜನಸಂದಣಿ ನೋಡೋ ಬಹಳ ಖುಷಿ ಆಗ್ತದೆ. ವರ್ಷದಲ್ಲಿ ಜೀವನದಲ್ಲಿ ಒಮ್ಮೆ ಆದರೂ ಇಲ್ಲಿಗೆ ಬಂದು ಈ ಸಾಯಿ ಸ್ನಾನವನ್ನು ಮಾಡಬೇಕು ಅಂತ. ಇದು ಇನ್ನು 144 ಇಯರ್ಸ್ಗೆ ಒಮ್ಮೆ ಬರುವಂಥದ್ದು. ಆದ ಕಾರಣ ನಮಗೆ ನೆಕ್ಸ್ಟ್ ಟೈಮ್ ಇದು ಸಿಗುದಿಲ್ಲ. ಹಾಗೆ ತುಂಬ ಖುಷಿ ಆಯಿತು. ಎಕ್ಸ್ಪೆಕ್ಟ್ ಮಾಡಿದ್ರ ಈ ಕ್ರೌಡ್ ಅನ್ನ? ಹೇಗೆ ಅನಿಸ್ತಿದೆ ಅದು? ಕ್ರೌಡ್ ನಾವು ಅಂದ್ರೆ ಈಗ ಯೂಟ್ಯೂಬ್ ಇದರಲ್ಲೆಲ್ಲ ನೋಡಿದೆವು ಇಷ್ಟು ಜನ ಇರ್ತದೆ ಅಂತ. ಈಗ ಲೈವ್ ಆಗಿ ನೋಡ್ತಾ ಇದ್ದೇವೆ. ತುಂಬ ಖುಷಿ ಆಯಿತು. ಯಾರಾದರೂ ಬರೋದಿದ್ರೆ ಇನ್ನು ನೆಕ್ಸ್ಟ್ 12 ವರ್ಷ ನಂತರ ಇದು ಈ ಒಂದು ಕುಂಭಮೇಳಕ್ಕೆ ಬರ್ಲಿಕ್ಕೆ ಆಗ್ತದೆ. ನಮಗೆ ಇದು ಸನಾತನ ಧರ್ಮದ ಶಕ್ತಿ ಏನು ಅನ್ನೋದಕ್ಕೆ ಒಂದಷ್ಟು ನಮಗೆ ಎಕ್ಸಾಂಪಲ್ಗಳು ಸಿಗ್ತಾ ಇದ್ವು. ಸೊ ನಾವಾಗಲೇ ಹೇಳ್ತಾ ಇದ್ವಿ, ಸಮುದ್ರ ಮಂಥನದ ಕಾಲದಲ್ಲಿ ಈ ಅಮೃತಕ್ಕೋಸ್ಕರ ರಾಕ್ಷಸರು ಮತ್ತು ದೇವತೆಗಳ ನಡುವೆ ಯುದ್ಧ ಆಗ್ತಾ ಇರುತ್ತಲ್ಲ. ಸೊ ಆ ಸಂದರ್ಭದಲ್ಲಿ ಮುಂದೇನಾಯಿತು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಸೊ ಮಹಾಕುಂಭ ಮೇಳದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ವಿ. ಸಮುದ್ರ ಮಂಥನದ ಕಾಲದಲ್ಲಿ ಅಸುರರು ಮತ್ತು ದೇವತೆಗಳ ನಡುವೆ ಅಮೃತಕ್ಕೋಸ್ಕರ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಯುದ್ಧ ಆಗ್ತಾ ಇರುತ್ತೆ. ಸೊ ಈ ಟೈಮ್ನಲ್ಲಿ ವಿಷ್ಣು ಮೋಹಿನಿಯ ರೂಪವನ್ನು ಆ ರಾಕ್ಷಸರಿಗೆ ಡೈವರ್ಟ್ ಮಾಡೋ ನಿಟ್ಟಿನಲ್ಲಿ ಮತ್ತು ಅಮೃತ ದೇವತೆಗಳಿಗೆ ಸಿಗ್ಲಿ ಅನ್ನೋ ರೂಪದಲ್ಲಿ ತಾಳ್ತಾರೆ. ಸೊ ಆ ಸಂದರ್ಭದಲ್ಲಿ ಅಮೃತ ಮೊದಲು ರಾಕ್ಷಸರಿಗೆ ಸಿಗುತ್ತೆ. ಅದನ್ನು ತಡೆಯೋ ನಿಟ್ಟಿನಲ್ಲಿ ಮೋಹಿನಿ ಅವತಾರವನ್ನು ತಾಳಿದ ನಂತರ ಒಂದಷ್ಟು ದೇವತೆಗಳ ಪಾಲಾಗುತ್ತೆ ಅನ್ನುವಂತಹ ಒಂದು ನಂಬಿಕೆ. ಸೊ ಆ ಟೈಮ್ನಲ್ಲಿ ಅದನ್ನು ಎತ್ಕೊಂಡು ಓಡಬೇಕಾದ್ರೆ ಒಂದು 4 ಜಾಗದಲ್ಲಿ ಈ ಕುಂಭದಲ್ಲಿ ಇದ್ದಂತಹ ಮಡಿಕೆಯಲ್ಲಿದ್ದಂತಹ ಅಮೃತ ಬೀಳುತ್ತೆ ಅಂತ. ಅದರಲ್ಲಿ ಒಂದು ಈ ಪ್ರಯಾಗ್ರಾಜ್ನ ಭಾಗ. ಸೊ ಇಲ್ಲಿ ತ್ರಿವೇಣಿ ಸಂಗಮದ ನದಿಯಲ್ಲಿ ಏನಾದರೂ ನಾವು ಸ್ನಾನವನ್ನು ಮಾಡಿದ್ರೆ ಒಂದಷ್ಟು ದಿನಾಂಕಗಳಿದಾವೆ, ಒಂದು 4-5 ದಿನಾಂಕ ಅಂತ ಬರುತ್ತೆ. ಅದನ್ನು ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂದರೆ ಚಂದ್ರ, ಗುರು ಮತ್ತು ಭೂಮಿಯ ಒಂದಷ್ಟು ಕ್ಯಾಲೆಂಡರ್ನ ಲೆಕ್ಕಾಚಾರದ ಪ್ರಕಾರ ಇಂಥ ದಿನದಂದು ಸ್ನಾನ ಮಾಡಿದ್ರೆ ನಮಗೆ ಮೋಕ್ಷ ಸಿಗುತ್ತೆ ಮತ್ತು ಪುಣ್ಯ ಸಿಗುತ್ತೆ, ಆಧ್ಯಾತ್ಮೀಕರಣದ ಶುದ್ಧೀಕರಣ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಈ ಕಾರಣಕ್ಕೋಸ್ಕರ ಮಹಾಕುಂಭ ಮೇಳವನ್ನು ಯೂಶಲಿ ಆರ್ಗನೈಸ್ ಮಾಡ್ತಾರೆ. ಮತ್ತು ಈ ಮಹಾಕುಂಭ ಮೇಳದಲ್ಲೂ ಕೂಡ ಒಂದು 3-4 ರೀತಿಯಾದಂತಹ ಕುಂಭಮೇಳಗಳಿದೆ. ಮಾಘ ಕುಂಭಮೇಳ, ಅರ್ಧ ಕುಂಭಮೇಳ, ಪೂರ್ಣ ಕುಂಭಮೇಳ. ಅದನ್ನು ಕೂಡ ಈ 3 ವರ್ಷಕ್ಕೆ, 6 ವರ್ಷಕ್ಕೆ, 12 ವರ್ಷಕ್ಕೆ, 144 ವರ್ಷಕ್ಕೆ ಅಂತ ಕೂಡ ಡಿಫ್ರೆನ್ಶಿಯೇಟ್ ಮಾಡಲಾಗುತ್ತೆ. ಸೊ ಅದರದ್ದೇ ಆದಂತಹ ಒಂದು ವಿಶೇಷತೆಯನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಇದರ ಬಗ್ಗೆ ಇನ್ನಷ್ಟು ಮಹಾಪರ್ವ ಇದು. ಮತ್ತು ಇಲ್ಲಿ ನಾಗಾ ಸಾಧುಗಳಿಗೆ ಮೊದಲ ಪೂಜೆಯ ಹಕ್ಕಿದೆ. ಅದನ್ನು ಕೂಡ ನಾನು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀನಿ ಯಾಕೆ ಅನ್ನೋದ್ರ ಡೀಟೇಲ್ಸ್. ಅದಕ್ಕೂ ಮುಂಚೆ ಒಂದು ಶಾರ್ಟ್ ಬ್ರೇಕ್.